ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು 10ನೇ ತರಗತಿಯಲ್ಲಿ ಗಣಿತದಲ್ಲಿ ಬರುವಂಥ ಸಮಾಂತರ ಶ್ರೇಣಿ ಪಾಠದ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀನಿ. ಈ ಹಿಂದೆ 1-2 ವಿಡಿಯೋದಲ್ಲಿ ನಾನು ಸಮಾಂತರ ಶ್ರೇಣಿ ಪಾಠದ ಲೆಕ್ಕಗಳನ್ನ ಬಿಡಿಸಿದ್ದೆ. ಅದರ ಮುಂದುವರಿದ ಭಾಗವಾಗಿ ಈ ವಿಡಿಯೋದಲ್ಲಿ ಲೆಕ್ಕ ಮಾಡ್ತಾ ಇದ್ದೀನಿ. ಇದರಲ್ಲಿ 5ನೇ ಮೇನಲ್ಲಿ ಮೊದಲನೇ ಲೆಕ್ಕ. 5ನೇ ಮೇನಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿದರೆ, ಈ ಕೆಳಗಿನ ಸಮಾಂತರ ಶ್ರೇಣಿಯಲ್ಲಿರುವ ಪದಗಳ ಸಂಖ್ಯೆ ಕಂಡುಹಿಡಿಯಿರಿ ಅಂತ ಇದೆ. ಅಂದರೆ ಈ ಪೇಜ್ ನಂಬರ್ 69ರಲ್ಲಿ 5ನೇ ಮೇನಲ್ಲಿ ಮೊದಲನೇ ಲೆಕ್ಕ, ಈ ಕೆಳಗಿನ ಸಮಾಂತರ ಶ್ರೇಣಿಯಲ್ಲಿರುವ ಪದಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟು ಅದರಲ್ಲಿ ಸ್ವಲ್ಪ ಕ್ವೆಶನ್ಸ್ ಕೊಟ್ಟಿದ್ದಾರೆ. ಈ ರೀತಿ ಒಂದು ಸಮಾಂತರ ಶ್ರೇಣಿ ಕೊಟ್ಟಿದ್ದಾರೆ. ಅಂದರೆ ಎಷ್ಟನೇ ಸಂಖ್ಯೆ ಅಂತ ಕೇಳಿರೋದ್ರಿಂದ ನಾವು ಎನ್ನನ್ನು ಕಂಡುಹಿಡಬೇಕಾಗಿರುತ್ತೆ. ಈ ಸಮಾಂತರ ಶ್ರೇಣಿಯನ್ನು ಬಳಸ್ಕೊಂಡು ನಾವು ಎ ಅಂದರೆ ಏನು, ಡಿ ಅಂದರೆ ಏನು ಅಂತ ಬರ್ಕೋಬೇಕಾಗುತ್ತೆ. ಎ ಅಂತ ಹೇಳಿದ್ರೆ ಇಲ್ಲಿ ಮೊದಲನೇ ಸಂಖ್ಯೆ ಏನಿದೆ ಅದನ್ನು ಬರ್ಕೋಬೇಕಾಗುತ್ತೆ, 7 ಅಂತ ಇದೆ. ಡಿ ಈಕ್ವಲ್ ಟು ಎರಡನೇ ಸಂಖ್ಯೆಯಿಂದ ಮೊದಲನೇ ಸಂಖ್ಯೆನ ನಾವು ಕಳಿಬೇಕಾಗುತ್ತೆ. 13ರಲ್ಲಿ 7 ಕಳೆದ್ರೆ 6 ಆಗುತ್ತೆ. ಅದೇ ರೀತಿ ಕೊನೆ ಪದ ಕೊಟ್ಟಿದ್ದಾರೆ. ಕೊನೆ ಪದ ಅಂತ ಹೇಳಿದ್ರೆ ಎ ಎನ್ ಕೊಟ್ಟಿದ್ದಾರೆ. ಎ ಎನ್ ಈಕ್ವಲ್ ಟು 205 ಅಂತ ಬರ್ಕೋಬೇಕಾಗುತ್ತೆ. ಇವಾಗ ನಾವು ಎನ್ ಕಂಡುಹಿಡಬೇಕಾಗಿರೋದ್ರಿಂದ ಏನು ಮಾಡೋಣ, ಎ ಎನ್ ಸೂತ್ರವನ್ನು ಬಳಸ್ಕೊಳ್ಳೋಣ. ಎ ಎನ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ನಮಗೆ ಎ ಎನ್ ಅಂತ ಅಂದರೆ ಕೊನೆ ಪದ ಆಗಿದೆ, ಕೊನೆ ಪದ ಗೊತ್ತಿದೆ, ಅದನ್ನು ಬರ್ಕೊಳ್ಳೋಣ. ಎ ಎನ್ ಅಂತ ಹೇಳಿದ್ರೆ 205 ಈಕ್ವಲ್ ಟು ಎ ಅಂತ ಹೇಳಿದ್ರೆ 7 ಪ್ಲಸ್ ಎನ್ನನ್ನು ನಾವು ಕಂಡುಹಿಡಬೇಕಾಗಿದೆ, ಅದನ್ನು ಹಾಗೆ ಬರ್ಕೊಳ್ಳೋಣ. -1 ಡಿ ಅಂದರೆ 6. ಓಕೆ, 205 ಈಕ್ವಲ್ ಟು 7 ಪ್ಲಸ್ ಎನ್ ಇಂಟು 6 ಅಂತ ಹೇಳಿದ್ರೆ 6 ಎನ್ ಆಯಿತು, -6 ಇಂಟು 1 ಅಂದರೆ 6 ಈಕ್ವಲ್ ಟು 7ರಲ್ಲಿ 6ನ್ನು ಕಳೆದ್ರೆ ನಮಗೆ 1 ಸಿಗುತ್ತೆ. 1 ಪ್ಲಸ್ 6 ಎನ್ ಆಯಿತು. ಈ 205 ಹಾಗೆ ಬರ್ಕೊಳ್ಳೋಣ. ಮತ್ತು ಈ 205 ಈ ಪ್ಲಸ್ 1ಅನ್ನು ಈ ಕಡೆ ಶಿಫ್ಟ್ ಮಾಡಿದ್ರೆ -1 ಆಗುತ್ತೆ, ಈಕ್ವಲ್ ಟು 6 ಎನ್. 205ರಲ್ಲಿ 1ಅನ್ನು ಕಳೆದ್ರೆ 206 ಆಗುತ್ತೆ, 204 ಆಗುತ್ತೆ, ಈಕ್ವಲ್ ಟು 6 ಎನ್ ಆಯಿತು. ಇವಾಗ ನಮಗೆ ಎನ್ ಬೇಕಾಗಿರೋದ್ರಿಂದ ಕಂಟಿನ್ಯೂಷನ್ ಈ ಕಡೆ ಮಾಡ್ತೀನಿ. ಎನ್ ಬೇಕಾಗಿರೋದ್ರಿಂದ ಹೊರೆ ಗುಣಕಾರ ಮಾಡಿದ್ರೆ ನಮಗೆ 204 ಡಿವೈಡೆಡ್ ಬೈ 6 ಈಕ್ವಲ್ ಟು ಎನ್ ಅಂತ ಬರುತ್ತೆ. ಇವಾಗ ನಾವು ಲೆಕ್ಕವನ್ನು ಬಿಡಿಸ್ತಾ ಹೋಗೋಣ. 6ರಿಂದ 204 ಭಾಗಿಸ್ಬೇಕಾಗತ್ತೆ. 6 6, 6 3 18 ಆಗುತ್ತೆ. ಇನ್ನು 2 ಉಳಿಯುತ್ತೆ. ಇನ್ನು 2ನ್ನ ಇದ್ರ ಪಕ್ಕ ಹಾಕ್ಕೊಂಡ್ರೆ 6 4 24. ಸೊ ಎನ್ ಈಕ್ವಲ್ ಟು ನಮಗೆ 34 ಅಂತ ಬರ್ತಾಯಿದೆ. ಅಂದರೆ ಅವ್ರು ಕೊಟ್ಟಿರೋ ಅಂಥ ಕ್ವೆಶನ್ ಅಂದರೆ ಈ ಕೆಳಗಿನ ಸಮಾಂತರ ಶ್ರೇಣಿಯಲ್ಲಿ ಪದಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ. ನಮಗೆ ಪದಗಳ ಸಂಖ್ಯೆ ಅಂದರೆ 34 ಬಂದಿದೆ. ಟೋಟಲ್ ಇಲ್ಲಿ 7ರಿಂದ 205 ಅಂತ ಕೊಟ್ಟಿದ್ದಾರೆ. ಅಂದರೆ 7ರಿಂದ 205ರವರೆಗೆ ಸಂಖ್ಯೆಗಳು 34 ಇದೆ ಅಂತ ಅರ್ಥ. ಓಕೆ, ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮುಂದಿನ ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ ಅದರಲ್ಲೂ ಕೂಡ 5ನೇ ಮೇನಲ್ಲಿ 2ನೇ ಕ್ವೆಶನ್ ಇದೆ. ಅದರಲ್ಲೂ ನಾವು ಎನ್ ಕಂಡುಹಿಡಬೇಕಾಗುತ್ತೆ. ಅಂದರೆ ಪದಗಳ ಸಂಖ್ಯೆಯನ್ನು ಕಂಡುಹಿಡಿರಿ ಅಂತ ಕೊಟ್ಟಿದ್ದಾರೆ. ಅದರಿಂದ ನಾವು ಎನ್ನ ಕಂಡುಹಿಡಬೇಕಾಗುತ್ತೆ. ಸೊ ಇವಾಗ ಎ ಅಂದರೆ ಏನು ಅಂತ ಬರ್ಕೊಳ್ಳೋಣ. ಎ ಅಂದರೆ 18. ಡಿ ಅಂತ ಹೇಳಿದ್ರೆ ಎರಡನೇ ಸಂಖ್ಯೆಯಿಂದ ಮೊದಲನೇ ಸಂಖ್ಯೆನ ಕಳಿಬೇಕಾಗುತ್ತೆ. ಸೊ 15 1/2 -18 ಆಯಿತು. ಸೊ ಇದನ್ನು ಬಿಡಿಸಿ ಬರ್ಕೊಂಡ್ರೆ ನಾವು 31 ಡಿವೈಡೆಡ್ ಬೈ 2 -18 ಆಗುತ್ತೆ, ಈಕ್ವಲ್ ಟು 31 -36 ಡಿವೈಡೆಡ್ ಬೈ 2 ಆಯಿತು. ಸೊ -5 ಡಿವೈಡೆಡ್ ಬೈ 2 ಅಂತ ಸಿಗುತ್ತೆ. ಡಿ ಬೆಲೆ ನಮಗೆ -5/2 ಆಗುತ್ತೆ. ಹಾಗೆಯೇ ಕೊನೆಯ ಪದ ಅವ್ರು ಕೊಟ್ಟಿರೋದ್ರಿಂದ ಎ ಎನ್ ಈಕ್ವಲ್ ಟು -47 ಅಂತ ಆಯಿತು. ಸೊ ಇವಾಗ ನಾವು ಎ ಎನ್ ಸೂತ್ರವನ್ನು ಬಳಸಬೇಕಾಗುತ್ತೆ. ಎ ಎನ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ, ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಇವಾಗ ಎ ಎನ್ ಅಂತ ಹೇಳಿದ್ರೆ -47, ಎ ಅಂತ ಹೇಳಿದ್ರೆ 18 ಪ್ಲಸ್ ಎನ್ ಮೈನಸ್ 1 ಹಾಗೆ ಬರ್ಕೊಳ್ಳೋಣ. ಡಿ ಅಂತ ಹೇಳಿದ್ರೆ -5/2 ಹಾಗೆ ಬರ್ಕೊಳ್ಳೋಣ.
ಈ -47 ಹಾಗೆ ಬರ್ಕೋತಾ ಇದ್ದೀನಿ, ಈ 18 ಹಾಗೆ ಬರ್ಕೋತಾ ಇದ್ದೀನಿ. ಇದನ್ನು -5/2 ಇಂಟು n ಅಂತ ಹೇಳಿದ್ರೆ -5n ಡಿವೈಡೆಡ್ ಬೈ 2 ಆಗುತ್ತೆ. ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ 5/2 ಅಂತ ಆಗುತ್ತೆ. ಮತ್ತು ಇದನ್ನು ಕಂಟಿನ್ಯೂ ಮಾಡ್ತಾ ಹೋದರೆ ಇಲ್ಲಿ 2 ನಾವು ಲಾಸಹ ತಗೋಬೋದು. ಅದು ತಗೊಂಡು ಕಂಟಿನ್ಯೂಷನ್ ಮಾಡಿದ್ರೆ ನಮಗೆ 36 ಅಂದರೆ 18 36 ಆಗುತ್ತೆ. 36 -5n + 5 ಡಿವೈಡೆಡ್ ಬೈ 2 ಅಂತ ಬರುತ್ತೆ. ಸೊ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾ ಹೋಗೋಣ. -47 ಈಕ್ವಲ್ ಟು ಇಲ್ಲಿ 36ರಲ್ಲಿ 5 ಕೂಡಿದ್ರೆ ನಮಗೆ 36 ಜೊತೆ 5 ಕೂಡಿದ್ರೆ 41 ಬರುತ್ತೆ. -5n ಡಿವೈಡೆಡ್ ಬೈ 2 ಅಂತ ಆಗುತ್ತೆ. ಮತ್ತು ಇದನ್ನು ಕಂಟಿನ್ಯೂ ಮಾಡ್ತಾ ಹೋಗೋಣ. ಕಂಟಿನ್ಯೂ ಮಾಡಿದ್ರೆ ಈ 2ನ ಒರೆ ಗುಣಕಾರ 47 7ರ ಜೊತೆ ಗುಣಿಸಿದ್ರೆ ನಮಗೆ -47 ಇಂಟು 2 ಈಕ್ವಲ್ ಟು 41 -5n ಅಂತ ಆಗುತ್ತೆ. 47 ಇಂಟು 2 ಅಂದರೆ -94 ಈಕ್ವಲ್ ಟು 41 -5n ಆಗುತ್ತೆ. ಸೊ -94 ಈ 41ನ ಈ ಕಡೆ ಶಿಫ್ಟ್ ಮಾಡಿದ್ರೆ ನಮಗೆ -41 ಆಗುತ್ತೆ ಈಕ್ವಲ್ ಟು -5n. 92 ಕಡೆ ಒಂದೇ ರೀತಿ ಚೆನ್ನೆ ಬಂದಿರೋದ್ರಿಂದ 94 41ನ ನಾವು ಕೂಡಬೇಕಾಗುತ್ತೆ. -135 ಆಯಿತು ಈಕ್ವಲ್ ಟು ಇಲ್ಲಿ -5n. ಎರಡೂ ಕಡೆ ನಮಗೆ ಮೈನಸ್ ಇರೋದ್ರಿಂದ ಈ ಕ್ಯಾನ್ಸಲ್ ಮಾಡ್ಬೋದು ಮೈನಸ್ ಚಿಹ್ನೆನ. ಮತ್ತು ಈ 135 ಹಾಗೆ ಬರ್ಕೋಣ. ಇಲ್ಲಿ ಓರೆ ಗುಣಕಾರ ಮಾಡಿದ್ರೆ ಡಿವೈಡೆಡ್ ಬೈ 5 ಆಯಿತು ಈಕ್ವಲ್ ಟು n ಆಯಿತು. 5 1 5, 5 2 10, ಇನ್ನು 3 ಉಳಿದಿದೆ. 3 ಈ ಕಡೆ ಬರ್ಕೊಂಡ್ರೆ 5 7 35. ಸೊ n ಈಕ್ವಲ್ ಟು ನಮಗೆ ಉತ್ತರ 27 ಅಂತ ಬರ್ತಿದೆ. ಇದರಲ್ಲಿ ಎಷ್ಟು ಪದಗಳ ಸಂಖ್ಯೆ ಇದೆ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ರು. ಸೊ ನಮಗೆ 27 ಪದಗಳ ಸಂಖ್ಯೆ ಬಂದಿದೆ ಅಂತ ಸಿಗ್ತಾ ಇದೆ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮುಂದಿನ ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅಂದರೆ 6ನೇ ಪ್ರಶ್ನೆ. 6ನೇ ಪ್ರಶ್ನೆಯಲ್ಲಿ ಏನಿದೆ ಅಂತ ಹೇಳಿದ್ರೆ 150. ಇದು ಅಂದ್ಬಿಟ್ಟು ಒಂದು ಸಮಾಂತರ ಶ್ರೇಣಿಯನ್ನು ಕೊಟ್ಟಿದ್ದಾರೆ. 11 8 5 2 ಈ ಸಮಾಂತರ ಶ್ರೇಣಿಯ ಪದವಾಗಿದೆಯೇ, ಈ ಸಮಾಂತರ ಶ್ರೇಣಿಯ ಪದ ಆಗಿದೆಯಾ ಅಂತ ಕೊಟ್ಟಿದ್ದಾರೆ. ಅಂದರೆ ನಾವು ಇಲ್ಲಿ n ಈಕ್ವಲ್ ಟು 150 -150 ಅಂತ ಏನು ಕೊಟ್ಟಿದ್ದಾರೆ ಅದನ್ನು ಬಳಸ್ಕೋಬೇಕಾಗತ್ತೆ. ಇದನ್ನು ಬಳಸ್ಕೊಂಡು ನಾವು ಇದ್ರ ಪದ ಆಗಿದೆಯಾ ಅಂತ ಕಂಡುಹಿಡಬೇಕಾಗತ್ತೆ. ಸೊ ಅವ್ರು ಕೊಟ್ಟಿರೋಂಥ ಸಮಾಂತರ ಶ್ರೇಣಿನ ನೋಡೋದಾದರೆ ನಾವು a ಅಂದರೆ ಏನು ಅಂತ ಬರ್ಬೋದು. a ಅಂದರೆ 11, d ಅಂತ ಹೇಳಿದ್ರೆ 2ನೇ ಪದದಿಂದ 1ನೇ ಪದನ ನಾವು ಕಳಿಬೇಕಾಗುತ್ತೆ. 8ರಿಂದ ನಾವು 11ನ್ನು ಕಳೆದ್ರೆ 8ರಿಂದ 11ನ್ನು ಕಳೆದ್ರೆ ನಮಗೆ ಉತ್ತರ -3 ಬರುತ್ತೆ. -3. ಮತ್ತು ಏನಂತ ಹೇಳಿದ್ರೆ ನಮಗೆ -150 ಅಂತ ಇದೆ. ಇದು ಅದ್ರ ಪದ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡಬೇಕು ಅಷ್ಟೇ. ಇವಾಗ ನಾವು ಸೂತ್ರವನ್ನು ಬಳಸ್ಕೊಳ್ಳೋಣ. n ಈಕ್ವಲ್ ಟು a ಪ್ಲಸ್ n ಮೈನಸ್ 1 ಇಂಟು ಡಿ. an ಅಂತ ಹೇಳಿದ್ರೆ -150 ಈಕ್ವಲ್ ಟು a ಅಂತ ಹೇಳಿದ್ರೆ 11 ಪ್ಲಸ್ n ಅಂದರೆ ನಮ್ಗೆ ಗೊತ್ತಿಲ್ಲ, n -1, ಡಿ ಅಂದರೆ -3. ಇವಾಗ ಇದನ್ನು ಕಂಟಿನ್ಯೂ ಮಾಡ್ತಾ ಹೋಗೋಣ. -150 ಈಕ್ವಲ್ ಟು 11. ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ. ಪ್ಲಸ್ ಇಂಟು ಮೈನಸ್ ಅಂದರೆ -3 ಇಂಟು n ಅಂದರೆ 3n ಆಯಿತು. ಇಲ್ಲಿ ಮೈನಸ್ ಇದೆ, ಇಲ್ಲಿ ಮೈನಸ್ ಇದೆ. ಮೈನಸ್ ಇಂಟು ಮೈನಸ್ ಪ್ಲಸ್ 3 ಇಂಟು 1 ಅಂದರೆ 3 ಅಂತ ಆಗುತ್ತೆ. -150 ಈಕ್ವಲ್ ಟು 11 3 ಅಂದರೆ 14 -3n ಆಯಿತು. ಇವಾಗ -150 ಇದನ್ನು ಈ ಕಡೆ ಶಿಫ್ಟ್ ಮಾಡಿದ್ರೆ +4ನ್ನು ಈ ಕಡೆ ಶಿಫ್ಟ್ ಮಾಡಿದ್ರೆ -14 ಆಗುತ್ತೆ ಈಕ್ವಲ್ ಟು -3n ಹಾಗೆ ಬರ್ಕೋಣ. ಎರಡೂ ಕಡೆ ಒಂದೇ ಚಿಹ್ನೆ ಬಂದಿರೋದ್ರಿಂದ 150 -14 ಅಂತ ಹೇಳಿದ್ರೆ -164 ಈಕ್ವಲ್ ಟು -164 ಈಕ್ವಲ್ ಟು -3n ಇದೆ. ಎರಡೂ ಕಡೆ ಮೈನಸ್ ಚಿಹ್ನೆ ಇರೋದ್ರಿಂದ ನಾವು ಈಸಿಯಾಗಿ ಕ್ಯಾನ್ಸಲ್ ಮಾಡ್ಬೋದು. ಇನ್ನು ಉಳಿದಿರೋ ಅಂಥದ್ದು 164 ಈಕ್ವಲ್ ಟು 3n ಆಯಿತು. ಸೊ ನಮಗೆ ಎನ್ನನ್ನು ನಾವು ಕಂಡುಹಿಡಬೇಕಾಗಿರೋದ್ರಿಂದ
ಇದನ್ನ ಓರೆ ಗುಣಾಕಾರ ಮಾಡಿದ್ರೆ 164 ಡಿವೈಡೆಡ್ ಬೈ 3 ಬರುತ್ತೆ. ಎನ್ ಬೆಲೆ ನಮಗೆ 164 ಡಿವೈಡೆಡ್ ಬೈ ಎನ್ ಅಂತ ಇದೆ. ಈ ಪದ ಎಷ್ಟನೇ ಪದ ಅಂತ ಕೇಳಿರೋದ್ರಿಂದ ಇದು ಪದ ಸಂಖ್ಯೆ, ಈ ಸಂಖ್ಯೆ ಇದರಲ್ಲಿ ಇದೆಯಾ, ಸಮಾಂತರ ಶ್ರೇಣಿಯಲ್ಲಿ ಇದೆಯಾ ಅಂತ ಕೇಳಿದ್ದಾರೆ. ಆದರೆ ಇದು ಭಾಗಾಕಾರ ರೂಪದಲ್ಲಿ ಬಂದಿರೋದ್ರಿಂದ 150 ಈ ಸಮಾಂತರ ಶ್ರೇಣಿಯಲ್ಲಿ ಇಲ್ಲ ಅಂತ ಬರಿಬೋದಾಗುತ್ತೆ. ಸೊ ಇಷ್ಟೇ ಇದರ ಉತ್ತರ ಆಗಿರುತ್ತೆ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ 7ನೇ ಪ್ರಶ್ನೆ. ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಒಂದು ಸಮಾಂತರ ಶ್ರೇಣಿಯ 11ನೇ ಪದ 38 ಅಂತ ಕೊಟ್ಟಿದ್ದಾರೆ. 11ನೇ ಪದ 38, ಹಾಗೆಯೇ 16ನೇ ಪದ 73, 16ನೇ ಪದ 73. ಆದರೆ 31ನೇ ಪದವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಅಂದರೆ 31ನೇ ಪದವನ್ನು ಕಂಡುಹಿಡಿಯಬೇಕು ಅಂತ ಕೊಟ್ಟಿದ್ದಾರೆ. ನಾವು ಅವರು ಏನಾದರೂ ಕೊಟ್ಟಿರಲಿ, ನಮಗೆ ಮೊದಲನೇದಾಗಿ ಪದ ಕಂಡುಹಿಡಬೇಕು ಅಂದರೆ ಎ ಮತ್ತು ಡಿ ಗೊತ್ತಿರಬೇಕು. ಎ ಮತ್ತು ಡಿ ಗೊತ್ತಿದ್ದರೆ ನಾವು ಎಷ್ಟನೇ ಪದನಾದರೂ ಕಂಡುಹಿಡಿಬೋದು. ಅದಕ್ಕೆ ಅವರು ಕೊಟ್ಟಿರೋಂಥ ಹಿಂಟ್ಸ್ ಏನಂತ ಹೇಳಿದ್ರೆ, ಈ 2 ಸಂಖ್ಯೆಗಳು, ಇವುಗಳನ್ನ ನಾವು ಬಳಸ್ಕೊಂಡು ನಾವು 31ನೇ ಪದವನ್ನು ಏನು ಸೂತ್ರವನ್ನು ಬಳಸಿ ನಾವು ಕಂಡುಹಿಡಿಬೋದು. ಸೊ ಎ 11 ಅಂತ ಹೇಳಿದ್ರೆ ನಾವು ಏನು ಸೂತ್ರವನ್ನು ಬಳಸ್ಕೊಂಡ್ರೆ ನಾವಿಲ್ಲಿ ನಮಗೆ ಎ ಪ್ಲಸ್ 10D ಆಗುತ್ತೆ. ಇಲ್ಲಿ ನೆನ್ಪಿಟ್ಕೋಬೋದು, ಸಿಂಪಲ್ಲಾಗಿ ಬರ್ಕೋತೀವಿ ಅಂತ ಹೇಳಿದ್ರೆ ಇಲ್ಲಿ ಯಾವ ಸಂಖ್ಯೆ ಕೊಟ್ಟಿರ್ತಾರೆ ಆದರೆ ಹಿಂದಿನ ಸಂಖ್ಯೆ ನಮಗೆ ಇಲ್ಲಿ ಬರುತ್ತೆ. ಇಲ್ಲಿ 11 ಇರೋದ್ರಿಂದ ಇಲ್ಲಿ 10D ಆಯಿತು, ಈಕ್ವಲ್ ಟು 38. ಅದೇ ರೀತಿ ಇಲ್ಲಿ ಎ ಪ್ಲಸ್ 15D ಆಗುತ್ತೆ, ಈಕ್ವಲ್ ಟು 73. ಈ 2 ಸಂಖ್ಯೆಗಳನ್ನ ನಾವು ಬಳಸ್ಕೊಂಡು ನಾವು ಎ 31ನ್ನು ಕಂಡುಹಿಡಬೇಕಾಗುತ್ತೆ. ಎ 31 ಅಂದರೆ ಎ ಮತ್ತು ಡಿನ ಕಂಡುಹಿಡ್ಕೊಂಡ್ರೆ ನಾವು 31 ಸಿಗುತ್ತೆ. ಇದು 2 ಸಮೀಕರಣಗಳನ್ನ ನೋಡೋದಾದರೆ ನಾವು ವರ್ಜಿಸುವ ವಿಧಾನ ಮಾಡ್ಬೋದು. ಎ ಪ್ಲಸ್ 10D ಈಕ್ವಲ್ ಟು 38, ಎ ಪ್ಲಸ್ 15D ಈಕ್ವಲ್ ಟು 73 ಅಂತ ಇದೆ. ಸೊ ಇದು ವರ್ಜಿಸುವ ವಿಧಾನ ಮಾಡಬೇಕಾದ್ರೆ ಇಲ್ಲಿ 2 ಕಡೆ ಒಂದೇ ಚಿಹ್ನೆಗಳು ಬಂದಿರೋದ್ರಿಂದ ಕೂಡಬೇಕಾಗುತ್ತೆ. ಅದನ್ನು ಈ ಚಿಹ್ನೆಗಳನ್ನ ಬದಲಾಯಿಸ್ಕೊಳ್ಳೋಣ. ಇದು ಪ್ಲಸ್ ಇರೋದ್ರಿಂದ ಇಲ್ಲಿ ಮೈನಸ್ ಹಾಕೋಣ, ಇಲ್ಲೂ ಪ್ಲಸ್ ಇರೋದ್ರಿಂದ ಮೈನಸ್ ಹಾಕೋತಾ ಇದ್ದೀನಿ. ಎ ಕ್ಯಾನ್ಸಲ್ ಆಯಿತು. ಇಲ್ಲಿ 15ರಲ್ಲಿ 10ನ್ನು ಕಳೆದ್ರೆ -5D ಬರುತ್ತೆ, -5D ಆಯಿತು. ಇನ್ನು ಮತ್ತೆ ಇದನ್ನು ನೋಡೋಣ. ಇವಾಗ 38ರಲ್ಲಿ ನಮಗೆ 73ನ್ನು ಕಳೆಯೋಕ್ಕಾಗಲ್ಲ. ಸೊ 73ರಲ್ಲಿ 38ನ್ನು ಕಳೆದ್ರೆ ನಮಗೆ 35 ಬರುತ್ತೆ. ಇಲ್ಲಿ ದೊಡ್ಡ ಸಂಖ್ಯೆ ಯಾವ್ದಿದೆ ಅಂತಂದರೆ 73. ಅದರ ಚಿಹ್ನೆ ಮೈನಸ್ ಇರೋದ್ರಿಂದ ನಾವಿಲ್ಲಿ ಮೈನಸ್ ಹಾಕೋಬೇಕಾಗುತ್ತೆ. ಸೊ 2 ಕಡೆ ಮೈನಸ್ ಬಂದಿರೋದ್ರಿಂದ ನಾವು ಈಸಿಯಾಗಿ ಅದನ್ನು ಕ್ಯಾನ್ಸಲ್ ಮಾಡ್ಬೋದು. ಕ್ಯಾನ್ಸಲ್ ಮಾಡಿ D ಈಕ್ವಲ್ ಟು 35 ಡಿವೈಡೆಡ್ ಬೈ 5 ಅಂತ ಬರ್ಕೋಬೇಕಾಗುತ್ತೆ. ಇದನ್ನು ಓರೆ ಗುಣಾಕಾರ ಮಾಡಿದ್ದೀನಿ. ಓರೆ ಗುಣಾಕಾರ 5 1 5 ಮತ್ತು ಇದನ್ನು ಭಾಗಾಕಾರ 5ರಿಂದ 35ನ ಭಾಗಿಸ್ತಾ ಇದ್ದೀನಿ. ಸೊ 5 7 35. ಸೊ D ಈಕ್ವಲ್ ಟು 7 ಅಂತ ಆಯಿತು. ಈಗ ನಮಗೆ ಡಿ ಬೆಲೆ ಸಿಕ್ಕಿದೆ. ಈಗ ಕೊಟ್ಟಿರುವಂಥ ಸಮೀಕರಣದಲ್ಲಿ ಬಂದಿರುವಂಥ ಸಮೀಕರಣದಲ್ಲಿ ನಾವು ಯಾವುದಾದ್ರು ಒಂದು ಸಮೀಕರಣವನ್ನು ಬಳಸ್ಕೊಂಡು ನಾವು ಎ ಬೆಲೆ ಕಂಡುಹಿಡಿಯಬೇಕಾಗತ್ತೆ. ಸೊ ನಾನು ಮೊದಲನೇ ಸಮೀಕರಣನ ಬಳಸ್ಕೊತೀನಿ. ಆ ಮೊದಲನೇ ಸಮೀಕರಣದಲ್ಲಿ ಎ ಪ್ಲಸ್ 10D ಈಕ್ವಲ್ ಟು 38 ಅಂತಿದೆ. ನನಗೆ ಡಿ ಬೆಲೆ 7 ಅಂತಿದೆ. ಅದನ್ನು ಅಪ್ಲೈ ಮಾಡ್ಕೋತೀನಿ. ಎ ಪ್ಲಸ್ 10 ಇಂಟು ಡಿ ಅಂತ ಹೇಳಿದ್ರೆ 7 ಅಂತ ಇದೆ, ಈಕ್ವಲ್ ಟು 38 ಆಯಿತು. ಸೊ ಎ ಪ್ಲಸ್ 10 70 ಈಕ್ವಲ್ ಟು 38. ಎ ಈಕ್ವಲ್ ಟು 38. ಈ ಪ್ಲಸ್ 70ನ್ನು ಈ ಕಡೆ ಶಿಫ್ಟ್ ಮಾಡಿದ್ರೆ -70 ಅಂತ ಆಯಿತಾ. ಎ ಈಕ್ವಲ್ ಟು ಇವಾಗ ನಾವು 38ರಲ್ಲಿ 70ನ್ನು ಕಳೆಯೋದಕ್ಕಾಗೋದಿಲ್ಲ. ಸೊ 70ರಲ್ಲಿ 38ನ್ನು ಕಳೆದ್ರೆ ನಮಗೆ 32 ಬರುತ್ತೆ. ಇಲ್ಲಿ ಕೂಡ ಚಿಹ್ನೆಯನ್ನು ನೋಡೋದಾದರೆ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇರೋದ್ರಿಂದ ನಾವು ಮೈನಸ್ ಹಾಕೋಬೇಕಾಗತ್ತೆ. ಸೊ ಎ ಬೆಲೆ ಮತ್ತು ನಮಗೆ ಡಿ ಬೆಲೆ ಸಿಕ್ಕಿದೆ. ಸೊ ಇದನ್ನು ಬಳಸ್ಕೊಂಡು ನಾವೀಗ ಎ 31ನ್ನು ಕಂಡುಹಿಡಬೇಕಾಗತ್ತೆ. ಇಲ್ಲಿ ಈ ಎ ಎನ್ ಸೂತ್ರವನ್ನು ಬಳಸ್ಕೊಳ್ಳೋಣ. ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಅಂತ ಆಯಿತು. ಇವಾಗ ಎ ಎನ್ ಅಂದರೆ ಎ 31ನ್ನು ನಾವು ಕಂಡುಹಿಡಬೇಕು. ಎ 31 ಈಕ್ವಲ್ ಟು ಎ ಅಂದರೆ -32
ಪ್ಲಸ್ ಎನ್ ಅಂದರೆ 31 ಮೈನಸ್ 1, ಡಿ ಅಂತ ಹೇಳಿದ್ರೆ ಇಲ್ಲಿ 7 ಅಂತ ಬಂದಿದೆ, 7ಅನ್ನು ಬಳಸ್ಕೊಳ್ಳೋಣ. ಎ 31 ಹಾಗೆ ಕಂಡುಹಿಡಿಬೇಕಾಗಿರೋದ್ರಿಂದ ಅದನ್ನು ಹಾಗೆ ಇಟ್ಕೊಳ್ಳೋಣ. ಮೈನಸ್ 32 ಪ್ಲಸ್ 31ರಲ್ಲಿ 1ಅನ್ನು ಕಳೆದ್ರೆ 30 ಆಯಿತು, 30 ಇಂಟು 7 ಮೈನಸ್ 32 ಪ್ಲಸ್ 310 ಬರುತ್ತೆ. ಸೊ ಮೈನಸ್ 32 210 ಬರುತ್ತೆ. ಸೊ 210ರಲ್ಲಿ 32ಅನ್ನು ಕಳೆದ್ರೆ ನಮಗೆ 178 ಬರುತ್ತೆ. ಇಲ್ಲಿ ಸಮಚಿಹ್ನೆ ಬಂದರೆ ಒಂದೇ ರೀತಿ ಚಿಹ್ನೆ ಬಂದರೆ ನಾವು ಕೂಡಬೇಕಾಗುತ್ತೆ. ಇಲ್ಲಿ ಮೈನಸ್ ಬಂದರೆ ಕೂಡಬೇಕಾಗಿರ್ತಿತ್ತು, ಅಥವಾ ಪ್ಲಸ್ ಬಂದರೆ ಕೂಡಬೇಕಾಗಿರ್ತಿತ್ತು. ಆದರೆ ಇಲ್ಲಿ ಮೈನಸ್ ಮತ್ತು ಪ್ಲಸ್ ಬಂದಿದೆ, ಬೇರೆ ಬೇರೆ ಚಿಹ್ನೆಗಳು ಬಂದಾಗ ನಾವು ಕಳಿಬೇಕಾಗತ್ತೆ. 178 ಬಂತು ಕಳೆದ್ರೆ. ಇದರಲ್ಲಿ ದೊಡ್ಡ ಸಂಖ್ಯೆ ಚಿಹ್ನೆ ಯಾವುದಿದೆ ಅದನ್ನು ನಾವು ಹಾಕಬೇಕಾಗತ್ತೆ. ಇಲ್ಲಿ ದೊಡ್ಡ ಸಂಖ್ಯೆ 210 ಆಗಿರೋದ್ರಿಂದ ಅದರ ಚಿಹ್ನೆ ಪ್ಲಸ್ ಇರೋದ್ರಿಂದ ಪ್ಲಸ್ಸನ್ನೇ ಬಳಸ್ಕೊಂಡಿದ್ದೀನಿ. ಇಲ್ಲಿ ಯಾವುದೇ ಚಿಹ್ನೆಯನ್ನು ಬಳಸಿಲ್ಲ ಅಂತ ಹೇಳಿದ್ರೆ ನಾನು ಪ್ಲಸ್ ಇದೆ ಅಂತ ಅರ್ಥ. ಸೊ ಎ 31 ಅಂತ ಹೇಳಿದ್ರೆ 178 ಅದರ ಉತ್ತರ ಆಗಿರುತ್ತೆ. ಓಕೆ, ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ ಅಂದರೆ 8ನೇ ಪ್ರಶ್ನೆ. 8ನೇ ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ 50 ಪದಗಳನ್ನು ಹೊಂದಿರುವ ಸಮಾಂತರ ಶ್ರೇಣಿಯ 3ನೇ ಪದ. ಪ್ರಶ್ನೆಯಲ್ಲಿ ಏನಿದೆ ಅಂತ ಹೇಳಿದ್ರೆ 50 ಪದಗಳನ್ನು ಹೊಂದಿರುವ ಅಂತಿದೆ. 50 ಪದಗಳನ್ನು ಹೊಂದಿರುವ ಅಂದರೆ n = 50 ಅಂತ ಆಯಿತು. n = 50 ಆಯಿತು. ಅದೇ ರೀತಿ 3ನೇ ಪದ 12 ಅಂತ ಕೊಟ್ಟಿದ್ದಾರೆ. ಅಂದರೆ ಎ 3ನೇ ಪದ 12 ಆಯಿತು. ಕೊನೆಯ ಪದ 106 ಅಂತ ಕೊಟ್ಟಿದ್ದಾರೆ. n = 106. ಆದರೆ 29ನೇ ಪದವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಅಂದರೆ ಎ 29ಅನ್ನು ಕಂಡುಹಿಡಿಬೇಕು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೊನೆಯ ಪದ ಅಂತಂದರೆ n = 106 ಅಂತ ಕೊಟ್ಟಿದ್ದಾರೆ. ಮತ್ತು ಅಲ್ಲಿ n ಅಂತ ಹೇಳಿದ್ರೆ 50 ಇದೆ ಅಲ್ವಾ, 50 ಪದಗಳನ್ನು ಹೊಂದಿರುವ ಅಂತ. ಅದರಿಂದ ನಾವು n ಜಾಗಕ್ಕೆ ನಾವು ಎ 50 ಅಂತ ಕೂಡ ನಾವು ಬಳಸ್ಕೋಬೋದು. ಸೊ ಲೆಕ್ಕವನ್ನು ಬಿಡಿಸ್ತಾ ಹೋಗೋಣ. ಇವಾಗ ನಮಗೆ ಎ 3 ಅಂತ ಹೇಳಿದ್ರೆ ಎ 3 ಅಂದರೆ 12 ಅಂತ ಇದೆ. ಎ 50 ಅಂತ ಹೇಳಿದ್ರೆ 106 ಇದೆ. ಸೊ ಸೇಮ್ ಹಿಂದಿನ ಲೆಕ್ಕ ಹೇಗೆ ಬಿಡಿಸಿದ್ವಿ ಹಾಗೆ ಬಿಡಿಸ್ಬೇಕಾಗತ್ತೆ. ಇಲ್ಲಿ ಎ 3 ಅಂದರೆ ಎ ಪ್ಲಸ್ ಇದಕ್ಕಿಂತ ಒಂದು ಸಂಖ್ಯೆ ಕಡಿಮೆ ಆಗುತ್ತೆ, 2d = 12 ಅಂತ ಆಯಿತು. ಸೊ ಇಲ್ಲಿ ಎ 50 ಅಂದರೆ ಎ ಪ್ಲಸ್ 49 ಡಿ = 106 ಅಂತ ಆಯಿತು. ಈ ಎರಡು ಸಮಾಂತರ ಶ್ರೇಣಿಗಳನ್ನ ಬಳಸ್ಕೊಂಡು ನಾವು ಎ ಮತ್ತು ಡಿ ಅನ್ನು ಕಂಡುಹಿಡಿಬೇಕಾಗತ್ತೆ. ಓಕೆ, ಎ ಪ್ಲಸ್ 2d = 12 ಡಿ ಮತ್ತು ಎ ಪ್ಲಸ್ 49 ಡಿ = 106. ಇಲ್ಲಿ ನಾವು ಚಿಹ್ನೆಗಳನ್ನ ಬದಲಾಯಿಸಬೇಕಾಗತ್ತೆ. ಮೈನಸ್ ಆಯಿತು, ಇದು ಮೈನಸ್ ಆಯಿತು, ಇದು ಮೈನಸ್ ಆಯಿತು, ಎ ಕ್ಯಾನ್ಸಲ್ ಆಯಿತು. ಉಳಿದಿರೋ ಅಂಥದ್ದು 49 ಮತ್ತು 2 ಇದೆ. ಇಲ್ಲಿ 49ರಲ್ಲಿ 2ಅನ್ನು ಕಳಿಬೇಕಾಗತ್ತೆ. 49ರಲ್ಲಿ 2ಅನ್ನು ಕಳೆದ್ರೆ ನಮಗೆ -47 -47d = ಇಲ್ಲಿ 106ರಲ್ಲಿ 112ಅನ್ನು ಕಳಿಬೇಕಾಗುತ್ತೆ. ಕಳೆದ್ರೆ ನಮಗೆ 94 ಬರುತ್ತೆ. ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಹಾಕಬೇಕಾಗುತ್ತೆ. ಇವಾಗ ಎರಡೂ ಕಡೆ ಮೈನಸ್ ಇರೋದ್ರಿಂದ ಮೈನಸ್ ಮೈನಸ್ ಕ್ಯಾನ್ಸಲ್ ಮಾಡ್ಬೋದು. ಡಿ = 94 ಡಿವೈಡೆಡ್ ಬೈ 47 ಆಯಿತು. ಸೊ ಇದನ್ನು ಕ್ಯಾನ್ಸಲ್ ಮಾಡಿ ನೋಡಿದ್ರೆ ನಮಗೆ ಇದರಲ್ಲಿ ಉತ್ತರ 47 42 2ರಲ್ಲಿ 94 ಆಗುತ್ತೆ. ಸೊ ಡೈರೆಕ್ಟಾಗಿ ಬರ್ತೀನಿ. ಡಿ = 2 ಅಂತ ಆಯಿತು. ಡಿ ಬೆಲೆ ನಮಗೆ ಸಿಕ್ಕಿದೆ. ಇನ್ನು ಎ ಬೆಲೆಯನ್ನು ನಾವು ಕಂಡುಹಿಡಿಬೇಕಾಗುತ್ತೆ. ಎ ಬೆಲೆ ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಈ ಕೊಟ್ಟಿರುವಂಥ ಸಮೀಕರಣದಲ್ಲಿ ಯಾವ್ದಾದ್ರು ಒಂದನ್ನು ನಾವು ಬಳಸ್ಕೋಬೇಕಾಗತ್ತೆ. ಎ ಪ್ಲಸ್ ನಾನು ಈ ಮೊದಲನೇ ಸಮೀಕರಣನ ಬಳಸ್ಕೊತೀನಿ. ಮ್ಯಾಕ್ಸಿಮಮ್ ಏನಂದರೆ ಯಾವುದು ಚಿಕ್ಕ ಸಂಖ್ಯೆಗಳಿರುತ್ತೆ ಅದನ್ನು ಬಳಸ್ಕೊಂಡ್ರೆ ನಮಗೆ ಲೆಕ್ಕ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಅದರಿಂದ ಎ ಪ್ಲಸ್ 2d = 12 ಆಯಿತು. ಇಲ್ಲಿ ಎ ಪ್ಲಸ್ 2 ಇಂಟು ಡಿ ಅಂತ ಹೇಳಿದ್ರೆ ಅದ್ರ ಬೆಲೆ ನಮಗೆ 2 ಅಂತ ಸಿಕ್ಕಿದೆ. ಸೊ 2 × 2 = 12 ಆಯಿತು. ಎ ಪ್ಲಸ್ 2ರಲ್ಲಿ 4 = 12 ಆಯಿತು. ಎ = 12. ಈ 4ಅನ್ನು ಈ ಕಡೆ ಶಿಫ್ಟ್ ಮಾಡಿದ್ರೆ -4 ಆಯಿತು. 12ರಲ್ಲಿ 4ಅನ್ನು ಕಳೆದ್ರೆ ನಮಗೆ 8 ಅಂತ ಬರುತ್ತೆ. ಎ = 8 ಆಯಿತು. ಸೊ ಎ ಬೆಲೆ ಮತ್ತು ಡಿ ಬೆಲೆ ನಮಗೆ ಸಿಕ್ಕಿದೆ. ಇವಾಗ ನಾವು ಎನ್ ಸೂತ್ರವನ್ನು ಬಳಸ್ಕೊಂಡು ಎ 29ಅನ್ನು ಕಂಡುಹಿಡಿಬೋದು. ಸೊ ಫಸ್ಟು ಎನ್ ಸೂತ್ರವನ್ನು ಬಳಸ್ತೀನಿ. ಎನ್ = a + n - 1 × d.
ಇವಾಗ ಏನಂದರೆ ನಮಗೆ ಗೊತ್ತಿಲ್ಲ, ಅದನ್ನು ಹಾಗೆ ಬರ್ಕೊಳ್ಳೋಣ. ಎ 29ನ ಕಂಡುಹಿಡಬೇಕು. ಅದರಿಂದ ಎನ್ ಜಾಗದಲ್ಲಿ 29 ಹಾಕೋಣ. ಎ 29 ಈಕ್ವಲ್ ಟು ಎ ಅಂತ ಹೇಳಿದ್ರೆ 8 ಪ್ಲಸ್ ಎನ್ ಅಂತ ಹೇಳಿದ್ರೆ ನಾವು 29ನೇ ಪದ ಕಂಡುಹಿಡಿತಾ ಇರೋದ್ರಿಂದ 29 ಮೈನಸ್ 1. ಡಿ ಅಂತ ಹೇಳಿದ್ರೆ ನಾವಿಲ್ಲಿ ಕಂಡುಹಿಡ್ಕೊಂಡಿದ್ದೀವಿ 2 ಅಂತ, ಆ 2ಅನ್ನು ಬಳಸ್ಕೊಳ್ಳೋಣ. ಈಕ್ವಲ್ ಟು 8 ಪ್ಲಸ್ 29ರಲ್ಲಿ 1ಅನ್ನು ಕಳೆದ್ರೆ 28 ಅಂತ ಆಗುತ್ತೆ. 28 ಇಂಟು 2 ಆಯಿತು. 8 ಪ್ಲಸ್ 28 ಇಂಟು 2, 28 ಇಂಟು 2 ಅಂತ ಹೇಳಿದ್ರೆ ನಮಗೆ ಏನು ಸಿಗುತ್ತೆ ಅಂತ ಹೇಳಿದ್ರೆ 56 ಸಿಗುತ್ತೆ. ಇದೆರಡನ್ನೂ ಗುಣಿಸಿದ್ರೆ 8ರಲ್ಲಿ 16, 6 1 2 4 1 5 ಆಗುತ್ತೆ. 56 ಆಯಿತು. 56 ಪ್ಲಸ್ 8 ಅಂತ ಹೇಳಿದ್ರೆ 64. ಅವರು ಎ 29ನೇ ಪದವನ್ನು ಕಂಡುಹಿಡೀರಿ ಅಂತ ಕೊಟ್ಟಿದ್ರು. ಸೊ ಎ 29 ಅಂತ ಹೇಳಿದ್ರೆ ನಮಗೆ 64 ಅಂತ ಉತ್ತರ ಸಿಗ್ತಾ ಇದೆ. ಓಕೆ, ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ ಮುಂದಿನ ಪ್ರಶ್ನೆ ಅಂದರೆ 9ನೇ ಪ್ರಶ್ನೆ. 9ನೇ ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಒಂದು ಸಮಾಂತರ ಶ್ರೇಣಿಯಲ್ಲಿ 3ನೇ ಮತ್ತು 9ನೇ ಪದ ಅಂದರೆ ಎ 3 ಅಂತ, 3ನೇ ಪದ ಅಂದರೆ ಎ 3ನೇ ಪದ ಅಂತ ಆಗುತ್ತೆ. ಎ 9ನೇ ಪದ ಕ್ರಮವಾಗಿ 4 ಮತ್ತು -8 ಅಂತ ಕೊಟ್ಟಿದ್ದಾರೆ. ಅಂದರೆ ಎ 3ನೇ ಪದ 4 ಆಯಿತು, ಎ 9ನೇ ಪದ -8 ಆದರೆ ಅದರ ಎಷ್ಟನೇ ಪದ 0 ಆಗಿರುತ್ತೆ ಅಂತ ಕೊಟ್ಟಿದ್ದಾರೆ. ಎಷ್ಟನೇ ಪದ 0 ಆಗಿದೆ ಅಂತ ಹೇಳಿದ್ರೆ ನಾವು ಎನ್ ಈಕ್ವಲ್ ಟು 0 ಅಂತ ಬರ್ಕೊಳ್ಳೋಣ. ಇಲ್ಲಿ ಎನ್ ಬೆಲೆ ನಮಗೆ ಗೊತ್ತಿಲ್ಲ, ಎಷ್ಟನೇ ಪದ ಅಂತ ಹೇಳಿರೋದ್ರಿಂದ ನಾವು ಎನ್ ಈಕ್ವಲ್ ಟು 0 ಅಂತ ಬರ್ಕೋತಾ ಇದ್ದೀನಿ. ಸೊ ಈ ಲೆಕ್ಕವನ್ನು ಬಿಡಿಸ್ತಾ ಹೋಗೋಣ. ಇಲ್ಲಿ ಮತ್ತೆ ನಾವು ಎನ್ ಸೂತ್ರ ಬಳಸ್ಕೊಂಡು ನಾವು ಇದು 2 ಸಮೀಕರಣಗಳನ್ನ ಕಂಡುಹಿಡ್ಕೋಬೇಕಾಗತ್ತೆ. 2 ಸಮೀಕರಣ ಕಂಡುಹಿಡ್ಕೊಳ್ಳೋದಾದರೆ ಇಲ್ಲಿ ಎ ಪ್ಲಸ್ ಇದಕ್ಕಿಂತ ಒಂದು ಸಂಖ್ಯೆ ಕಡಿಮೆ ಬರುತ್ತೆ ಅಂತ ಹೇಳಿದೆ ಆಲ್ರೆಡಿ, 3 ಇರೋದ್ರಿಂದ 2D ಈಕ್ವಲ್ ಟು 4 ಆಯಿತು. ಇಲ್ಲಿ ಎ ಪ್ಲಸ್ 8D ಈಕ್ವಲ್ ಟು -8 ಆಯಿತು. ಸೊ ಈ 2 ಸಮೀಕರಣಗಳನ್ನ ಬಳಸ್ಕೊಂಡು ನಾವು ಎ ಮತ್ತು ಡಿಯನ್ನು ಕಂಡುಹಿಡ್ಕೊಳ್ಳೋಣ. ಎ ಪ್ಲಸ್ 2D ಈಕ್ವಲ್ ಟು 4, ಎ ಪ್ಲಸ್ 8D ಈಕ್ವಲ್ ಟು -8 ಆಯಿತು. 2 ಕಡೆ ಚಿಹ್ನೆಗಳನ್ನ ಬದಲಾಯಿಸೋಣ. 2 ಕಡೆ ಚಿಹ್ನೆಗಳನ್ನ ಬದಲಾಯಿಸಿದ್ರೆ ನಮಗೆ ಇದೆರಡು ಕ್ಯಾನ್ಸಲ್ ಆಯಿತು. 8ರಲ್ಲಿ 2 ಹೋದರೆ ನಮಗೆ 6 ಆಗುತ್ತೆ. 6D ಅಂದರೆ -6D ದೊಡ್ಡ ಸಂಖ್ಯೆ ಚಿಹ್ನೆಯನ್ನು ಬಳಸಬೇಕಾಗತ್ತೆ. ಈಕ್ವಲ್ ಟು ಇಲ್ಲಿ ಮೈನಸ್ ಇರುವಂಥದ್ದು ಪ್ಲಸ್ ಆಗಿರೋದ್ರಿಂದ ಇದೆರಡನ್ನೂ ಕೂಡಬೇಕಾಗತ್ತೆ. ಎರಡನ್ನೂ ಕೂಡಿದ್ರೆ ನಮಗೆ 12 ಆಗುತ್ತೆ. ಕೂಡಿದ್ರೆ ನಮಗೆ 12 ಆಯಿತು. ಸೊ ಡಿ ಈಕ್ವಲ್ ಟು 12 ಡಿವೈಡೆಡ್ ಬೈ -6, 6 1 6, 6 2 12 ಆಯಿತು. ಇವಾಗ ಡಿ ಬೆಲೆ ನಮಗೆ -2 ಅಂತ ಸಿಗ್ತಾ ಇದೆ. ಮೈನಸ್ ಯಾಕೆ ಬಂತು ಅಂತ ಹೇಳಿದ್ರೆ ಇಲ್ಲಿ ಮೈನಸ್ ಚಿಹ್ನೆ ಇದೆಯಲ್ಲ, ಅದು ಇಲ್ಲೂ ಮೈನಸ್ ಬಂದಿರೋ ನಾವು ಕ್ಯಾನ್ಸಲ್ ಮಾಡ್ಬೋದಿತ್ತು, ಆದರೆ ಬಂದಿಲ್ಲದೆ ಇರೋ ಕಾರಣ ನಾವು ಮೈನಸನ್ನು ಹಾಗೆ ಇಟ್ಕೋಬೇಕಾಗುತ್ತೆ. ಇನ್ನು ಲೆಕ್ಕವನ್ನು ಕಂಟಿನ್ಯೂ ಮಾಡ್ತಾ ಹೋಗೋಣ. ಇದರಲ್ಲಿ ನಾವು ಮತ್ತೆ ಡಿ ಬಂದಿದೆ, ಎ ಅನ್ನು ಕಂಡುಹಿಡಿಯಬೇಕು. ಎ ಪ್ಲಸ್ 2D ಈಕ್ವಲ್ ಟು 4 ಆಯಿತು. ಇದು ಎರಡರಲ್ಲಿ ಒಂದು ಸಮೀಕರಣವನ್ನು ಬಳಸಬೇಕು. ನಾನು ಮೊದಲನೇ ಸಮೀಕರಣವನ್ನು ಬಳಸ್ಕೊಂಡಿದ್ದೀನಿ. ಎ ಪ್ಲಸ್ 2 ಇಂಟು ಡಿ ಅಂತ ಹೇಳಿದ್ರೆ -2 ಅಂತ ಬಂದಿದೆ, ನಾನು ಹಾಗೆ ಬರ್ಕೊಳ್ಳೋಣ. ಈಕ್ವಲ್ ಟು 4 ಆಯಿತು. ಎ ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ, ಪ್ಲಸ್ ಇಂಟು ಮೈನಸ್ ಅಂದರೆ ನಮಗೆ ಮೈನಸ್ ಆಗುತ್ತೆ. 2 2 4 ಈಕ್ವಲ್ ಟು 4. ಎ ಈಕ್ವಲ್ ಟು ಈ 4 ಹಾಗೆ ಬರ್ಕೊಳ್ಳೋಣ. ಇಲ್ಲಿ -4 ಇರೋದನ್ನ ಈ ಕಡೆ ಶಿಫ್ಟ್ ಮಾಡಿದ್ರೆ +4 ಆಗುತ್ತೆ. ಎ ಈಕ್ವಲ್ ಟು 4 + 4 ಅಂತ ಹೇಳಿದ್ರೆ 8 ಅಂತ ಆಯಿತು. ಸೊ ನಮಗೆ ಎ ಬೆಲೆ 8, ಡಿ ಬೆಲೆ -2 ಅಂತ ಸಿಕ್ಕಿದೆ. ಓಕೆ, ಇವಾಗ ಲೆಕ್ಕವನ್ನು ಬಿಡಿಸ್ತಾ ಹೋಗೋಣ, ಕಂಟಿನ್ಯೂ ಮಾಡ್ತಾ ಹೋಗೋಣ. ನಾವು ಏನು ಕೊಟ್ಟಿದ್ದಾರೆ ಅವರು, ಅದರಲ್ಲಿ 9ನೇ ಪ್ರಶ್ನೆಯಲ್ಲಿ 9ನೇ ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಎಷ್ಟನೇ ಪದ 0 ಆಗಿರುತ್ತೆ ಅಂತ ಕೊಟ್ಟಿದ್ದಾರೆ. ಅದರಿಂದ ಇಲ್ಲೂ ಕೂಡ ನಾವು ಏನು ಸೂತ್ರವನ್ನು ಬಳಸಬೇಕಾಗುತ್ತೆ. ಏನು ಈಕ್ವಲ್ ಟು ಎ ಪ್ಲಸ್ n-1 ಇಂಟು ಡಿ ಅಂತ ಆಯಿತು. ಇಲ್ಲಿ ಎನ್ ಅಂತ ಹೇಳಿದ್ರೆ ನಾವು 0 ಅಂತ ಬಳಸ್ಕೊಳ್ಳೋಣ.
ಯಾಕೆಂದರೆ ಎಷ್ಟನೇ ಪದ 0 ಆಗಿದೆ ಅಂತ ಕೇಳಿರೋದ್ರಿಂದ ನಾವು 0 ಏನು ಜಾಗದಲ್ಲಿ ನಾವು 0 ಅಂತಲೇ ಬಳಸ್ಕೋಬೇಕಾಗುತ್ತೆ. ಇಲ್ಲಿ ಎ ಅಂದರೆ 8 ಆಯಿತು, ಪ್ಲಸ್ n-1 ಎನ್ ನಾವು ಕಂಡುಹಿಡಬೇಕು, ಅದರಿಂದ ಎನ್ ಹಾಗೆ ಇಟ್ಕೊಳ್ಳಿ. n-1 ಡಿ ಅಂತ ಹೇಳಿದ್ರೆ -2. ಓಕೆ, ಇಲ್ಲಿ 8, ಇಲ್ಲಿ ಮೈನಸ್ ಇರೋದ್ರಿಂದ ಮೈನಸ್ ಇಂಟು ಪ್ಲಸ್ ಅಂದರೆ ಮೈನಸ್ ಆಯಿತು. 2 ಇಂಟು ಎನ್ ಅಂದರೆ 2n. ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ 2 ಅಂದರೆ 2 ಆಯಿತು. ಇಲ್ಲಿ 8 ಪ್ಲಸ್ 2 ಇರೋದ್ರಿಂದ 10 ಮೈನಸ್ 2n. ಈ 10ನ್ನು ಈ ಕಡೆ ಶಿಫ್ಟ್ ಮಾಡಿದ್ರೆ -10 ಆಗುತ್ತೆ, ಈಕ್ವಲ್ ಟು -2n. ಎರಡೂ ಕಡೆ ಮೈನಸ್ ಇರೋದ್ರಿಂದ ಕ್ಯಾನ್ಸಲ್ ಮಾಡೋಣ. 10 ಡಿವೈಡೆಡ್ ಬೈ ಇದನ್ನು ಓರೆ ಗುಣಾಕಾರ ಮಾಡಿದ್ರೆ ಡಿವೈಡೆಡ್ ಬೈ 2 ಆಯಿತು. n 2 1 2 2 5 10 ಅಂತ ಆಯಿತು. ಸೊ ನಮಗೆ n ಬೆಲೆ 5 ಅಂತ ಸಿಗ್ತಾ ಇದೆ. ಅಂದರೆ ಎಷ್ಟನೇ ಪದ 0 ಆಗಿರುತ್ತೆ ಅಂತ ಕೇಳಿದರೆ ಅದು 5ನೇ ಪದ 0 ಆಗಿದೆ ಅಂತ ನಾವು ಹೇಳ್ಬೋದು. ಓಕೆ, ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ 10ನೇ ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಒಂದು ಸಮಾಂತರ ಶ್ರೇಣಿಯ 17ನೇ ಪದವು ಅದರ 10ನೇ ಪದಕ್ಕಿಂತ 10ನೇ ಪದ ಅಂದರೆ A10 10ನೇ ಪದಕ್ಕಿಂತ 7 ಹೆಚ್ಚಾಗಿದೆ ಆಗಿದ್ದರೆ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಅಂದರೆ ಅಲ್ಲಿ 17ನೇ ಪದ 10ನೇ ಪದಕ್ಕಿಂತ 7 ಹೆಚ್ಚಾಗಿದೆ. 17ನೇ ಪದ ಏನಾಗಿದೆ, 10ನೇ ಪದದ ಜೊತೆಗೆ 7 ಸಂಖ್ಯೆ ಜಾಸ್ತಿ ಇದೆ ಅಂತ ಹೇಳಿದ್ದಾರೆ. ಇದನ್ನು ಬಳಸ್ಕೊಂಡು ನಾವು ಡಿ ಬೆಲೆಯನ್ನು ಕಂಡುಹಿಡಿಬೇಕು ಅಂತ ಹೇಳಿದ್ದಾರೆ. ಇದನ್ನು ಬಳಸ್ಕೊಂಡು ನಾವು ಡಿ ಬೆಲೆಯನ್ನು ಕಂಡುಹಿಡಿಯೋಣ. ಇಲ್ಲಿ ಸೇಮ್ ಅದೇ ರೀತಿ ಹಿಂದೆ ಮಾಡಿದಾಗೇ ಇಲ್ಲಿ 17 ಬಂದಿರೋದ್ರಿಂದ A + 16 D ಆಗುತ್ತೆ, ಈಕ್ವಲ್ ಟು A10 ಇರೋದ್ರಿಂದ A + 9D ಈಕ್ವಲ್ ಟು 7 ಅಂತಾಯಿತು. ಈ ಲೆಕ್ಕವನ್ನು ಹಾಗೆ ಬಿಡಿಸೋಣ, ಸಿಂಪಲ್ ಆಗಿದೆ. ಎರಡೂ ಕಡೆ A ಇರೋದ್ರಿಂದ ಕ್ಯಾನ್ಸಲ್ ಆಯಿತು. ಇಲ್ಲಿ 16D ಏನಿದೆ ಅದನ್ನು ಹಾಗೆ ಬರ್ಕೊಳ್ಳೋಣ, 16D. ಈ + 9D ಇರೋದನ್ನು ಈ ಕಡೆ ಶಿಫ್ಟ್ ಮಾಡಿದ್ರೆ -9D ಈಕ್ವಲ್ ಟು 7 ಆಯಿತು. 16Dಯಲ್ಲಿ ನಾವು 9ನ್ನು ಕಳೆದ್ರೆ ನಮಗೆ 7D ಸಿಗುತ್ತೆ. 7D ಈಕ್ವಲ್ ಟು 7 ಆಯಿತು. D ಈಕ್ವಲ್ ಟು 7 ಡಿವೈಡೆಡ್ ಬೈ 7 ಅಂತ ಬರೀಬೇಕಾಗುತ್ತೆ. ಸೊ 7 1 7 7 1 7 D ಈಕ್ವಲ್ ಟು 1. ಡಿ ಬೆಲೆನ ಅವರು ಕಂಡುಹಿಡಿಬೇಕು ಅಂತ ಹೇಳಿದರು. ಡಿ ಬೆಲೆ ನಮಗೆ 1 ಅಂತ ಸಿಗ್ತಾ ಇದೆ. ಓಕೆ, ಮುಂದಿನ ಪ್ರಶ್ನೆ 11ನೇ ಪ್ರಶ್ನೆ ಬಿಡಿಸೋಣ. ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ 11ನೇ ಪ್ರಶ್ನೆ. ಈ ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಒಂದು ಸಮಾಂತರ ಶ್ರೇಣಿಯನ್ನು ಕೊಟ್ಟಿದ್ದಾರೆ. 3, 15, 27, 39 ಈ ರೀತಿ ಸಮಾಂತರ ಶ್ರೇಣಿ ಕೊಟ್ಟಿದ್ದಾರೆ. ಈ ಸಮಾಂತರ ಶ್ರೇಣಿಯ ಯಾವ ಪದವು ಅದರ 54ನೇ ಪದಕ್ಕಿಂತ 132 ಹೆಚ್ಚಾಗಿದೆ ಅಂತ ಕೊಟ್ಟಿದ್ದಾರೆ. ಪದವು ಹೆಚ್ಚಾಗಿದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಾವು ಅವರು ಕೊಟ್ಟಿರೋ ಪ್ರಶ್ನೆಯಲ್ಲಿ ಎ ಮತ್ತು ಡಿ ಎಲ್ಲನೂ ಬರ್ಕೊಬಿಡೋಣ. ಅದಾದಮೇಲೆ AN ಅಂದರೆ ಫಸ್ಟ್ A54ನ್ನು ಕಂಡುಹಿಡಿಯೋಣ. A54ನ್ನು ಕಂಡುಹಿಡ್ಕೊಂಡ್ರೆ ನಮಗೆ ಯಾವುದೋ ಒಂದು ಸಂಖ್ಯೆ ಸಿಗುತ್ತೆ. ಆ ಸಂಖ್ಯೆ ಜೊತೆ 132ನ್ನು ಕೂಡಬೇಕಾಗತ್ತೆ. ಅದನ್ನು ಕೂಡಿ ಬರೋ ಉತ್ತರವನ್ನು ಬಳಸ್ಕೊಂಡು ನಾವು Nನ್ನು ಕಂಡುಹಿಡಬೇಕಾಗತ್ತೆ. ಫಸ್ಟ್ ಲೆಕ್ಕವನ್ನು ಬಿಡಿಸ್ತಾ ಹೋಗೋಣ. ಅಲ್ಲಿ ಏನು ಕೊಟ್ಟಿದ್ದಾರೆ ಕಂಟಿನ್ಯೂ ಮಾಡ್ತಾನೆ ಹೋಗೋಣ. ಫಸ್ಟ್ ಸಿಂಪಲಾಗಿ ಅವ್ರು ಕೊಟ್ಟಿರೋ ಅಂಥದ್ದು ಎ ಅಂದರೆ ಏನು ಅಂತ ಬರ್ಕೊಳ್ಳೋಣ. ಎ ಅಂದರೆ 3, ಡಿ ಅಂತ ಹೇಳಿದ್ರೆ ನಾವು 2ನೇ ಪದದಿಂದ 1ನೇ ಪದನ ಕಳಿಬೇಕಾಗತ್ತೆ. 15ರಲ್ಲಿ ನಮಗೆ 3ನ್ನು ಕಳಿಬೇಕು. 15ರಲ್ಲಿ 3ನ್ನು ಕಳೆದ್ರೆ ನಮಗೆ 12 ಅಂತ ಸಿಗುತ್ತೆ. ಓಕೆ, ಇವಾಗ ನಾವು AN ಸೂತ್ರವನ್ನು ಬಳಸಬೇಕು. AN ಈಕ್ವಲ್ ಟು A + n-1 ಇಂಟು ಡಿ ಅಂತ ಆಯಿತು. ಇಲ್ಲಿ A54ನ್ನು ಕಂಡುಹಿಡಿತಾ ಇರೋದ್ರಿಂದ ನಾವು A54 ಈಕ್ವಲ್ ಟು A ಅಂದರೆ 3 ಪ್ಲಸ್ n ಜಾಗದಲ್ಲಿ 54ನ್ನು ಬಳಸ್ಕೋಬೇಕಾಗುತ್ತೆ. 54ನೇ ಪದವನ್ನು ಕಂಡುಹಿಡಿತಾ ಇರೋದ್ರಿಂದ ಅದರಿಂದ 54 - 1 ಆಯಿತು. ಡಿ ಅಂದರೆ 12 ಅಂತ ಆಯಿತು. ಈಕ್ವಲ್ ಟು 3 ಪ್ಲಸ್ 54ರಲ್ಲಿ 1ನ್ನು ಕಳೆದ್ರೆ ನಮಗೆ 53 ಇಂಟು 12 ಆಯಿತು.
53 ಇಂಟು 12 ಇದಿಷ್ಟನ್ನು ಬಿಡಿಸೋಣ. ಇವಾಗ 3 ಪ್ಲಸ್ 53 ಇಂಟು 12 ಇದೆರಡನ್ನೂ ಗುಣಿಸಿದ್ರೆ ನಮಗೆ 636 ಸಿಗುತ್ತೆ. ಸೊ ಇದನ್ನು ಮತ್ತೆ ಕಂಟಿನ್ಯೂ ಮಾಡೋಣ. 3 + 636 ಅಂದರೆ 639 ಸಿಗುತ್ತೆ. 639 ಅಂದರೆ A54 ಅಂತ ಹೇಳಿದ್ರೆ ನಮಗೆ 639 ಸಿಗ್ತಾ ಇದೆ. A54 ಅಂತ ಹೇಳಿದ್ರೆ ನಮಗೆ 639. ಇವಾಗ ಅವ್ರು ಏನು ಹೇಳಿದರೆ ಪ್ರಶ್ನೆಯಲ್ಲಿ 54ನೇ ಪದ 134 ಹೆಚ್ಚಿದೆ ಅಂತ ಕೊಟ್ಟಿದ್ದಾರೆ, 132 ಹೆಚ್ಚಿದೆ ಅಂತ. ಅದರಿಂದ A54ನೇ ಪದದ ಜೊತೆಗೆ ಇದನ್ನು ಕೂಡೋಣ. A54 ಪ್ಲಸ್ 132 ಅಂತ ಹೇಳಿದ್ರೆ ನಮಗೆ ಏನು ಸಿಗುತ್ತೆ ಅಂದರೆ A54 ಅಂದರೆ 639 ಪ್ಲಸ್ 132 ಈ ಎರಡನ್ನು ಕೂಡಿದ್ರೆ ನಮಗೆ 771 ಬರುತ್ತೆ. 771 ಬರುತ್ತೆ ಅಂದರೆ ಇದು ನಮಗೆ ಏನಾಗಿರುತ್ತೆ ಅಂತ ಅವ್ರ ಕ್ವೆಶನಲ್ಲಿ ಹೇಳಿರೋವಂಥದ್ದು. ಇದನ್ನು ಬಳಸ್ಕೊಂಡು ನಾವು ಎನ್ನನ್ನು ಕಂಡುಹಿಡಿಯಬೇಕಾಗುತ್ತೆ. ಸೊ ಅದೇ ಸೂತ್ರ, ಏನು ಸೂತ್ರ, n = A ಪ್ಲಸ್ n-1 ಇಂಟು ಡಿ. ಎಷ್ಟನೇ ಪದ 771 ಆಗಿದೆ ಅನ್ನೋದು ನಾವು ಇವಾಗ ಕಂಡುಹಿಡಿಯಬೇಕಾಗಿರೋವಂಥದ್ದು. ಇವಾಗ ಏನಂತ ಹೇಳಿದ್ರೆ 771, A ಅಂದರೆ 3 ಪ್ಲಸ್ ಎನ್ ನಾವು ಕಂಡುಹಿಡಿಬೇಕಾಗಿರೋಂಥದ್ದು n-1, ಡಿ ಅಂತ ಹೇಳಿದ್ರೆ 12 ಅಂತಿದೆ, 12ನ್ನ ಹಾಗೆ ಬರ್ಕೊಳ್ಳೋಣ. ಇವಾಗ 771 ಇದನ್ನು ಪ್ಲಸ್ 3 ಇರೋದನ್ನ ಈ ಕಡೆ ಶಿಫ್ಟ್ ಮಾಡೋಣ. -3 = n-1 ಇಂಟು 12. 771ರಲ್ಲಿ 3 ಕಳೆದ್ರೆ ನಮಗೆ 768 ಸಿಗುತ್ತೆ. 768 = n-1 ಇಂಟು 12 ಅಂತ ಆಯಿತು. ಇವಾಗ ನಾನು ಇದನ್ನು ಓರೆ ಗುಣಾಕಾರ ಮಾಡ್ಕೋತೀನಿ, n-1 ಹಾಗೆ ಇಟ್ಕೊಂಡು 768 / 12 = n-1 ಅಂತ ಆಗುತ್ತೆ. ಸೊ ಇದನ್ನು ಬಿಡಿಸಿದಾಗ ಅಂದರೆ 768ನ್ನು 12ರಿಂದ ಭಾಗಿಸ್ಬೇಕಾಗತ್ತೆ. 12 ಬಂದು 12 ಅಂತ ಆಗುತ್ತೆ. 64ಲಿ ನಮಗೆ 768 ಸಿಗುತ್ತೆ. ಸೊ ನಮಗೆ ಇವಾಗ 64 = n-1 ಅಂತ ಸಿಕ್ಕಿದೆ. ಸೊ ಇದನ್ನು ಬಿಡಿಸೋಣ. 64 ಇಲ್ಲಿ -1 ಈ ಕಡೆ ಶಿಫ್ಟ್ ಮಾಡಿದ್ರೆ +1 = n ಅಂತ ಆಯಿತು. 64 + 1 ಅಂತ ಹೇಳಿದ್ರೆ 65, n = 65 ಅಂತ ಸಿಕ್ಕಿದೆ. ನಮಗೆ ಇವಾಗ ಎಷ್ಟನೇ ಪದ 771 ಆಗಿದೆ ಅಂತ ಹೇಳಿದ್ರೆ 65ನೇ ಪದ ನಮಗೆ 771 ಅಂತ ಆಗಿದೆ ಅಂತ ಆಯಿತು. ಓಕೆ, ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವೀಡಿಯೋಗಳಲ್ಲಿ ಮುಂದಿನ ಲೆಕ್ಕಗಳನ್ನ ಬಿಡಿಸ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.